ಆ್ಯಕ್ಚುಲಿ ನಾನು ಸಿಂಗರ್ ಅಲ್ಲ. ಏನಾದರೂ ಚೆನ್ನಾಗಿಲ್ಲ ಅಂದರೆ ಬೇಜಾರು ಮಾಡ್ಕೋಬೇಡಿ, ನೀವು ಕೇಳ್ತೀರಾ ಅಂತ ಹೇಳ್ತೀನಿ. ಸುಟ್ಟರೂ ಗಟ್ಟಿಯಾಗು ಇಟ್ಟಿಗೆಯಂತೆ, ಬೆಂದರೂ ಒಳೆಯಬೇಕು ಚಿನ್ನದಂತೆ, ಆಗಬಾರದಾಗಿತ್ತು ಆಗಿದೆ, ಕಾಣದ ಕೈಗಳ ಕೈವಾಡ ಅಡಗಿದೆ, ದೇವರಾಗುವ ಸಮಯ ಬಂದಿದೆ, ದೇವರಾಗಿ ಜಗಕ್ಕೆ ನೀನು ತೋರಬೇಕಿದೆ, ದೇವರಾಗಿ ಇತಿಹಾಸ ಬರೆಯಬೇಕಿದೆ. ಚಾಲೆಂಜಿಂಗ್ ಸ್ಟಾರ್, ನಿಮಗೆ ಚಾಲೆಂಜು ಎದುರಿದೆ. ಇನ್ನೊಂದು ಕೂಡ ನೋಡಿದೆ ಸರ್, ನಿಮ್ಮ ಸಾಂಗ್ ಅಲ್ಲಿ ಕೂಡ ದರ್ಶನ್ ಅವರು ಹಾಗೂ ಸುದೀಪ್ ಅವರು ಒಂದಾಗ್ಲಿ ಅನ್ನೋದೊಂದು ಇದು ಮಾಡಿದ್ದಾರೆ. ತುಂಬಾ ಜನ ನಾನು ನೋಡ್ತಿರೋ ಈಗ ನಮ್ಮ ಅಭಿಮಾನಿ ನಮ್ಮ ಬಾಸು ಅಂತ ಅವ್ರವರೇ ಕಿತ್ತಾಡುವಂತ ಸಂದರ್ಭದಲ್ಲಿ ನೀವು ಇಬ್ರು ಒಟ್ಟು ಸೇರುವಂತ ಕೆಲಸ ಮಾಡಿದಿರ ಈ ಸಾಂಗ್ ಅಲ್ಲಿ ಅಂತ. ಅದ್ ನೋಡಿ ಖುಷಿ ಆಯ್ತು ಸರ್. ಅದ್ರ ಬಗ್ಗೆ ಒಂದಿಷ್ಟು ಹೇಳಿ ಸರ್. ನಾನು ಆಕ್ಚುಲಿ ಏನ್ ಹೇಳ್ತೀನಿ ಅಂದ್ರೆ, ಸುದೀಪ್ ಮತ್ತೆ ದರ್ಶನ್ ಕನ್ನಡಿಗರ ಕನ್ನಡದ ಆಸ್ತಿ ಅವರು. ಸುದೀಪ್ ಇಡೀ ಭಾರತದಾದ್ಯಂತ ಅವರು ಚಿರಪರಿಚಿತರು, ದರ್ಶನ್ ಕೂಡ ಚಿರಪರಿಚಿತರು. ನೋಡಿ, ಅಲ್ಲಿ ಇವ್ರಿಗೆ ಕೋಟ್ಯಾಂತರ ಅಭಿಮಾನಿಗಳಿದ್ದಾರೆ, ಅವ್ರಿಗೂ ಕೋಟ್ಯಾಂತರ ಅಭಿಮಾನಿಗಳಿದ್ದಾರೆ. ನೀವೇನಾದ್ರೂ ಸಂದೇಶ ಕೊಡಬೇಕು. ಜಗತ್ತಲ್ಲಿ ನಾವು ಹುಟ್ಟಿದ್ದೀವಿ, ಸಾಯ್ತೀವಿ ಸ್ವಾಮಿ. ಎನಿ ಮೂಮೆಂಟ್ ನಾವು ಸಾಯ್ಬೋದು, ಎನಿ ಮೂಮೆಂಟು. ಈ ಕ್ಷಣದಲ್ಲೂ ಕೂಡ ಸಾಯ್ಬೋದು. ಅಂದರೆ ಜಸ್ಟ್ ನಾವು ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಡ್ಬಿಡ್ತೀವಿ. ನಾವು ಇನ್ನೊಂದು 10 ವರ್ಷ ಬದುಕ್ತೀವಿ, ಇನ್ನೊಂದು 20 ವರ್ಷ ಬದುಕ್ತೀವಿ, ಅದೆಲ್ಲ ಸುಳ್ಳು. ನಾವು ಎನಿ ಕ್ಷಣ ಎನಿ ಮೂಮೆಂಟ್ ಸಾಯ್ಬೋದು. ಆ ಅಭಿಮಾನಿಗಳು, ನಿಮ್ಮನ್ನು ನಂಬಿರುವಂಥ ಅಭಿಮಾನಿಗಳು, ನಿಮ್ಮನ್ನು ಪ್ರೀತಿಸುವ ಅಭಿಮಾನಿಗಳು ನೀವು ಒಂದಾದರೆ ಅವ್ರಿಗೆ ಅವ್ರ ಮನಸ್ಸಲ್ಲೂ ಕೂಡ ಸುದೀಪ್ ದರ್ಶನ್ ಒಂದಾಗಬೇಕು ಅನ್ನೋ ಭಾವನೆ ಇದೆ. ನೀವು ಒಂದಾಗೋದ್ರಿಂದ ಸಮಾಜಕ್ಕೆ ಒಂದು ಅದ್ಭುತ ಸಂದೇಶ ಕೊಟ್ಟೋ ರೀತಿ ಆಗತ್ತೆ ಅನ್ನೋ ಕಾರಣಕ್ಕೋಸ್ಕರ ಸ್ನೇಹಕ್ಕಂತ ದೊಡ್ಡದು ಯಾವುದೂ ಇಲ್ಲ, ಒಂದಾಗಿ ಸಂದೇಶ ನೀಡಬಹುದಲ್ಲ ಅಂತ ಹೇಳಿದ್ದು. ದ್ವೇಷದಿಂದ ಜಗತ್ತಲ್ಲಿ ಸರ್ ಬುದ್ಧ ಒಂದು ಮಾತಾಡ್ತಾರೆ, ದ್ವೇಷ ಅನ್ನೋದು ಒಂಥರ ವಿಷ ಇದ್ದಂಗೆ. ನಾವು ಕುಡಿದು ಬೇರೆಯವರು ಸಾಯ್ಲಿ ಅಂತ ಬದುಕೋದೇ ದ್ವೇಷ ಅಂತೆ. ಆ ದ್ವೇಷದಿಂದ ಏನು ಪ್ರಯೋಜನ ಇಲ್ಲ. ಅವರು ತುಂಬ ಪ್ರಬುದ್ಧರಿದ್ದಾರೆ, ತುಂಬ ಒಳ್ಳೆ ನಟರಿದ್ದಾರೆ, ತುಂಬ ಅವ್ರ ಮನಸ್ಸಿಂದ ತುಂಬ ಹೃದಯ ಶ್ರೀಮಂತಿಕೆ ಇರುವಂಥ ವ್ಯಕ್ತಿಗಳವರು. ಖಂಡಿತವಾಗ್ಲೂ ಅವರು ಒಂದಾಗಬೇಕು. ಅವರು ಒಂದಾಗೋದ್ರಿಂದ ಈ ಸಮಾಜಕ್ಕೆ, ಕರುನಾಡಿಗೆ ಒಂದು ಒಳ್ಳೆ ಅದ್ಭುತ ಸಂದೇಶ ಕೊಡಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಈ ಸಾಹಿತ್ಯ ಈ ಹೊಳೆದಿದ್ದು ಯಾವಾಗ, ಎಷ್ಟು ದಿನ ತಗೊಂಡ್ರಿ ಸರ್ ಇದನ್ನು ಬರೆಯೋಕೆ? ಸರ್ ಆ್ಯಕ್ಚುಲಿ ಈ ಸಾಹಿತ್ಯ ನನಗೆ ಸುಮಾರು ಜನ ದರ್ಶನ್ ಬಗ್ಗೆ ಹಾಡು ಬರೀರಿ ಅಂತ ಫೋನ್ ಮಾಡಿದ್ರು. ಫೋನ್ ಬರೀತೀನಿ. ನಾನು ಆ್ಯಕ್ಚುಲಿ ಪ್ರೊಫೆಷ್ನಲಿ ನಾನು ಒಬ್ಬ ವೃತ್ತಿಪರ ಸಾಹಿತಿ ಅಲ್ಲ. ನಾನು ಕನ್ನಡ ಒಂದು ಪೇಜ್ ಕೂಡ ನಾನು ಕರೆಕ್ಟಾಗಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇಲ್ಲದೆ ಬರೆಯೋಕ್ಕಾಗಲ್ಲ. ನಾನು ಸಾಹಿತಿ ಅಲ್ಲ. ಕೆಲವರು ಏನು ತಿಳ್ಕೊಂಡಿದ್ರು, ಗ್ರೇಟ್ ಸಾಹಿತ್ಯ ಹಂಗೆ. ಸತ್ಯ ಸುಳ್ಳು, ಅದೆಲ್ಲ ಸುಳ್ಳು. ನಾನು ಸಾಹಿತಿ ಅಲ್ಲ. ಏನೋ ಒಂದು ಹಾಡು ಬರಿಬೇಕು ಅಂತ ಕುಂತ್ಕೊಂಡಾಗ ಚೆನ್ನಾಗಿ ಬರೆಯೋದಕ್ಕೆ ಪ್ರಯತ್ನ ಪಡ್ತೀನಿ ಅಷ್ಟೇ. ಕೆಲವು ಅಲ್ಲಿ ವರ್ಡ್ಸ್ಗಳನ್ನೆಲ್ಲ ನೋಡ್ಬಿಟ್ಟು ಚೆನ್ನಾಗಿ ಬರೆಯೋಕ್ಕೆ ಪ್ರಯತ್ನ ಪಡ್ತೀನಿ. ನಾನು ಯೋಚನೆ ಮಾಡ್ತಾ ಇದ್ದಾಗ ಸುಟ್ಟರು ಗಟ್ಟಿಯಾಗುವಂಥ ನನಗೆಲ್ಲ ಒಂದು ವರ್ಡ್ ಒಳಿತು. ಆ ಸಂದರ್ಭದಲ್ಲಿ ನಾನು ಇವಾಗಲ್ಲ, ಅದಕ್ಕಿಂತ ಮುಂಚೆ ನಾನು ದರ್ಶನ್ ಅವರು, ಅವರ ಮನೆಯವರು, ಅವರ ಆತ್ಮೀಯರು, ಅವರ ಬಂಧುಗಳು ಎಷ್ಟು ನೋವು ಪಟ್ಟಿದ್ದಾರೆ, ಅದಕ್ಕಿಂತ ಹೆಚ್ಚು ನೋವು ನಾನು ಪಟ್ಟಿದ್ದೀನಿ. ಕಾರಣ ಏನಂತಂದ್ರೆ, ನಾನು 11 ತಿಂಗಳು ಜೈಲಲ್ಲಿ ಇರೋದ್ರಿಂದ ಒಂದು ಯೋಚನೆ ಮಾಡ್ತಾ ಇದ್ದೆ ಅಷ್ಟೇ. ಇವ್ರ ಬಗ್ಗೆ ಅಂತಲ್ಲ, ಸುಮಾರು ಜನರ ಬಗ್ಗೆ, ಕೆಲವರು ಇನ್ನೊಸೆಂಟ್ ವ್ಯಕ್ತಿಗಳು ಹೋದವ್ರ ಬಗ್ಗೆ ಕೂಡ ನಾನು ತುಂಬ ಯೋಚನೆ ಮಾಡಿದ್ದೀನಿ ಅವ್ರ ಬಗ್ಗೆ. ಆದರೆ ಇವರು ಮೀಡಿಯಾದಲ್ಲಿ ತೋರಿಸಿದಾಗ ನನ್ಗೆ ಗೊತ್ತಾಗುತ್ತೆ. 6 ಗಂಟೆಗೆ ಅವರಿಗೆ ಕಾಫಿ ಕೊಡ್ತಾರೆ, 6:30 ಕಾಫಿ ಕೊಡ್ತಾರೆ, ಯಾವ ಥರ ಕಾಫಿ ಕೊಡ್ತಾರೆ. ಆಮೇಲೆ 7:30 ಅವ್ರಿಗೆ ಟಿಫನ್ ಬರುತ್ತೆ, ಯಾವ ಥರ ಟಿಫನ್ ಬರುತ್ತೆ. 12 ಗಂಟೆ 12:30 ಹಂಗೆ ಊಟ ಬರುತ್ತೆ ಅವ್ರಿಗೆ, ಯಾವ ಥರ ಊಟ ಕೊಡ್ತಾರೆ. ಪ್ರತಿ ದಿವಸ ಯೋಚನೆ ಮಾಡ್ತಾ ಇದ್ದೆ ಸರ್. ಒಬ್ಬರೇ ಇರಬೇಕಲ್ಲ ಸರ್, 10x10 ರೂಮಲ್ಲಿ ಒಬ್ಬರೇ ಇರಬೇಕು ಅಂತಂದಾಗ ಅದು ಅದರಷ್ಟು ನರಕ ಯಾವುದೂ ಇಲ್ಲ ಸರ್. ಕೆಲವು ಬೇರೆ ಅಪರಾಧಿಗಳು, ಬೇರೆ ಆರೋಪಿಗಳಂದ್ರೆ ಒಂದು 20-30 ಜನ ಜೊತೆಲಿರ್ತಾರೋ ಮಾತಾಡ್ಕೊಂಡಿರ್ತಾರೆ. ದರ್ಶನ್ ಅವ್ರನ್ನ ಸಿಂಗಲ್ ಸೆಲ್ಲಲ್ಲಿ ಹಾಕಿದ್ರು ಬಳ್ಳಾರಿಯಲ್ಲಿ. ಅವ್ರಿಗೆ ಸಿಗ್ಬೇಕಂತ ಫೆಸಿಲಿಟಿ ಕೂಡ ಕೊಡಲಿಲ್ಲ. ಕೆಲವು ಮೀಡಿಯಾಗಳು, ಕೆಲವು ರಾಜಕೀಯ ವ್ಯಕ್ತಿಗಳಿಂದ ಅವ್ರಿಗೆ ಸಿಗ್ಬೇಕಾಗಂತ ಫೆಸಿಲಿಟಿ ಕೂಡ ಸಿಗಲಿಲ್ಲ. ಅವಾಗ ಯೋಚನೆ ಮಾಡ್ತಾ ಇದ್ದೆ, ಅವ್ರು ಎಷ್ಟು ನೋವಲ್ಲಿರ್ಬೇಕು, ಅವ್ರು ಎಷ್ಟು ಕಷ್ಟಪಟ್ಟಿದ್ದಾರೆ. ಆ ಥರ ಆ ನೋವು, ಅವರ ನೋವು ಪ್ಲಸ್ ನಾನು ಅನುಭವಿಸಿದಂಥ ನೋವೇ ಈ ಹಾಡನ್ನ ಒಂದು ಸಾಹಿತ್ಯ ಆಗಿ ಬರೋದಕ್ಕೆ ಕಾರಣ ಆಯಿತು ಅಂತ ಹೇಳಕ್ ಇಷ್ಟಪಡ್ತೀನಿ. ಅಂದ್ರೆ ಎಷ್ಟು ದಿನ ತಗೊಂಡ್ರಿ ಅಂತ ಸರ್? ಅದೇನು ಎಷ್ಟು ದಿವಸ ಅಂತ ಏನಿಲ್ಲ ಸರ್. ಅದು ಸಾಹಿತ್ಯ ಕೆಲವು ಏನಾದ್ರು ಸರ್, ಕೆಲವು 10 ನಿಮಿಷದಲ್ಲಿ ಬರುತ್ತೆ, ಕೆಲವು ಅರ್ಧ ಗಂಟೆಯಲ್ಲಿ ಬರುತ್ತೆ.
ಇವಾಗ ನಾರಾಯಣಗೌಡರ ಬಗ್ಗೆ ಹಾಡನ್ನು ಬರೀತಾ ಇದ್ದೀನಿ. ಅವ್ರು ಈ ಹಾಡು ನೋಡಿ ಬರೀರಿ ಅಂದರೆ ಈ ಹಾಡು ನೋಡ್ಬಿಟ್ಟು ಅವ್ರ ಕಡೆಯವರು ಬರೀಬೇಕು ಅಂತಂದಾಗ ಬರೀತಾ ಇದ್ದೀನಿ. ಕೆಲವು ಅರ್ಧ ಗಂಟೆಯಲ್ಲೂ ಬರುತ್ತೆ, ಕೆಲವು 10 ನಿಮಿಷದಲ್ಲಿ ಬರುತ್ತೆ, ಕೆಲವು 2 ದಿವಸ 3 ದಿವಸ ಆದರೂ ಬರಲ್ಲ. ಇದು ಅಮ್ಮಮ್ಮ ಅಂದ್ರೆ ನಾನು ಬರೆದಿದ್ದು ಒಂದು 20 ರಿಂದ 30 ನಿಮಿಷದಲ್ಲಿ ಬರೆದಿದ್ದೆ ಸರ್. ಅಂದರೆ ಒಂದು ದಿವಸ ಅಲ್ಲ, ಒಂದು ದಿವಸ 10 ನಿಮಿಷ ಟೈಮ್ ತೊಗೊಂಡೆ ಬರೆದೆ, ಇನ್ನೊಂದು ದಿವಸ 10 ನಿಮಿಷ ಟೈಮ್ ತೊಗೊಂಡೆ ಬರೆದೆ, ಇನ್ನೊಂದು 5 ನಿಮಿಷ ಟೈಮ್ ತೊಗೊಂಡು ಬರೆದಿರೋದು. ಅದೊಂದು 25-30 ನಿಮಿಷದಲ್ಲಿ ಬರೆದಿರೋಂಥ ಸಾಂಗ್. ಅಂದ್ರೆ ಅವ್ರ ಗಮನಕ್ಕೆ ತಪ್ಪಿಸಿದ್ದೀರಾ ಈ ತರದ್ ಮಾಡ್ತಾ ಇದೀವಿ ಸಾಂಗ್? ಇಲ್ಲ ನಾನು ಸರ್, ಅವರು ಆಕ್ಚುಲಿ ಯಾವ ದರ್ಶನ್ ಅವರು ಏನೋ ನಮ್ಗೆ ಮೆಚ್ಚಬೇಕು, ನಮ್ಮನ್ನು ಹೊಗಳ್ಬೇಕು, ನಮಗೇನೋ ಅವರಿಂದ ಪ್ರಮೋಷನ್ ಆಗಬೇಕು, ಪಬ್ಲಿಸಿಟಿ ಆಗಬೇಕು, ಅವರಿಂದ ದುಡ್ಡು ಸಿಗಬೇಕು, ಹೆಲ್ಪ್ ಆಗಬೇಕಂತ ಯಾವುದೇ ಉದ್ದೇಶ ಇಟ್ಕೊಂಡು ಬರೆದಿಲ್ಲ. ನಮ್ಗೆ ಯಾರಿಂದ ಏನು ಆಗಲೂ ಬೇಕಾಗಿಲ್ಲ ಸರ್. ನಿರೀಕ್ಷೆ ಇಲ್ಲ. ನನ್ನ ಜೀವನದ ಮೊದಲ ಸಿದ್ಧಾಂತ ಏನಂತಂದರೆ, ನಾವು ಯಾವತ್ತು ನಿರೀಕ್ಷೆ ಇಟ್ಕೊತೀವಿ ಅವತ್ತು ನಾವು ಸೋಲ್ತೀವಿ, ಯಾವತ್ತು ನಾವು ನಿರೀಕ್ಷೆ ಇಟ್ಕೊತೀವಿ ಅವತ್ತು ನಮಗೆ ನೋವಾಗುತ್ತೆ, ಯಾವತ್ತು ನಾವು ನಿರೀಕ್ಷೆ ಇಟ್ಕೊಳ್ತೀವಿ ಅವತ್ತು ನಾವು ಖುಷಿಯಾಗಿರೋಕ್ಕೆ ಸಾಧ್ಯ ಇಲ್ಲ. ನಾನು ತುಂಬ ಖುಷಿಯಾಗಿದ್ದೀನಿ. 1.25 ಕೋಟಿ ಒಂದು ಸಿನಿಮಾ ಮಾಡಿ ಸಾಲ ಇದ್ರೂ ಯಾಕೆ ಎಷ್ಟು ಖುಷಿಯಾಗಿದ್ದೇನೆ ಅಂದರೆ, ಯಾವುದೇ ನಿರೀಕ್ಷೆ ಇಲ್ಲ, ಯಾರಂದ್ರೂ ನಿರೀಕ್ಷೆ ಇಲ್ಲ ಸರ್. ನಿರೀಕ್ಷೆ ಬೇಕಾಗಿಲ್ಲ. ಆ ಒಂದು ಇದು ಹೇಳ್ಬೇಕೋ ಗೊತ್ತಿಲ್ಲ, ದೇವರು ಕೂಡ ನಾನು ಏನಾದರೂ ಕೊಡ್ತೀನಿ ಅಂತಂದಾಗ ನಾನು ನಿರೀಕ್ಷೆ ಮಾಡಲ್ಲ. ನಾನು ಯಾವತ್ತಾಗಲೂ ನಾನು ಒಂದು ಯಾವಾಗಲೂ ಎಲ್ಲ ಕಡೆ ಒಂದು ಮಾತು ಹೇಳ್ತೀನಿ, ಏನಂತಂದರೆ, ಮನುಷ್ಯರು ದೇವಸ್ಥಾನಕ್ಕೆ ಹೋಗೋಕ್ಕಿಂತ ಮುಂಚೆ ಮಸಣಕ್ಕೆ ಹೋಗಬೇಕು. ಮಸಣ ಎಲ್ಲೋ ಊರು ಆಚೆ ಇರಬಾರ್ದು, ಊರು ಸೆಂಟರಲ್ಲಿ ಇರಬೇಕು. ಮಸಣಕ್ಕೆ ಹೋದಾಗ ಮನುಷ್ಯ ಸಾವಿದೆ, ನಾವು ಏನಾದರೂ ಒಳ್ಳೇದು ಮಾಡಬೇಕು ಅಂತ ಅವನೊಂದು ಇದಾಗತ್ತೆ, ಅವನಿಗೊಂದು ಏನಂತಾರೆ ಅರಿವಾಗುತ್ತೆ. ದೇವಸ್ಥಾನಕ್ಕೆ ಹೋದಾಗ ನಾವೇನು ಕೇಳ್ತೀವಿ, ನಮ್ಮ ಮಗನಿಗೆ ಒಳ್ಳೇದು ಮಾಡಪ್ಪ, ನಮ್ಮ ಅಣ್ಣನಿಗೆ ಒಳ್ಳೇದು ಮಾಡಪ್ಪ, ನಮ್ಮ ಮಗಳಿಗೆ ಒಳ್ಳೇದು ಮಾಡಪ್ಪ, ನಾನು ಈ ಬಿಸ್ನೆಸ್ ಕ್ಲಿಕ್ ಅದಕ್ಕೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ದೇವಸ್ಥಾನಕ್ಕೆ ಹೋದರೆ ನಾವು ಬೇಡೋದನ್ನು ಕಲಿತೀವಿ, ಮಸಣಕ್ಕೆ ಹೋದರೆ ನಾವು ನೀಡೋದನ್ನು ಕಲಿತೀವಿ ಅಂತ. ಯಾರಿಂದ ಏನೇನು ನಿರೀಕ್ಷೆ ಇಲ್ಲ ಸರ್. ಖಂಡಿತವಾಗಿ ಈ ವಾಹಿನಿ ಮುಖಾಂತರ ನಾನು ಹೇಳೋದೇನಂತಂದರೆ, ನನ್ನ ನಿರೀಕ್ಷೆನೇ ಇಲ್ಲ, ಖುಷಿಯಾಗಿದ್ದೀನಿ. ನಾನು ಬರೀ ದರ್ಶನ್ ಅವ್ರ ಬಗ್ಗೆನೇ ಹಾಡು ಬರೆದಿಲ್ಲ. ನಾನು ಸಿದ್ಧಗಂಗಾ ಸ್ವಾಮಿಗಳು ಲಿಂಗೈಕ್ಯರಾದಾಗೂ ಹಾಡು ಬರೆದಿದ್ದೀನಿ. ಕಾಯಕವೇ ಕೈಲಾಸ ಅಂದರು ಬಸವ. ಆಮೇಲೆ ಅಪ್ಪು ಅವ್ರು ನಿಧನರಾದಾಗ ಕೂಡ ಹಾಡು ಬರೆದಿದ್ದೀನಿ. ಆ ಅಪ್ಪು ಮಾಡಿದ್ದು ಶಿವನೇ ನೀನಿದ್ದರೆ ನಿನಗೆ ಮನಸ್ಸಿದ್ದರೆ ಅಂತ. ಅದು ನೀವು ಯೂಟ್ಯೂಬಲ್ಲಿ ಅಪ್ಪು ಮಾಡಿದ ತಪ್ಪು ಏನು, ಕರುಣೆ ಇಲ್ಲದ ಕಟುಕ ನೀನು, ಈ ಋಷಿಯ ಜೀವವ ತೆಗೆದು ಬಿಡು, ಪುನೀತ ರಾಜನ ಕಳಿಸಿಕೊಡು, ಪುನೀತ ರಾಜನ ಕಳಿಸಿಕೊಡು, ಪುನೀತ ರಾಜನ ಕಳಿಸಿಕೊಡು. ಆ ಥರ ಎಲ್ಲ ಬೆಳಗಾಂ ಇಶ್ಯೂ ಬಂದಾಗ ಕೂಡ ಎಚ್ಚರ 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 ಬರಬೇಡಿ ಬೆಳಗಾವಿ ಹತ್ತಿರ, ಅದು ಕೂಡ ಬರೆದಿದ್ದೀನಿ. ಇದು ವೈರಲ್ ಆಗಿದೆ, ವೈರಲ್ ಆಗಿಲ್ಲ ಅಷ್ಟೇ. SS ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.